ಎಲ್ಲರಿಗೂ ನಮಸ್ಕಾರ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮುಂಜಾನೆಯ ನಮಸ್ಕಾರಗಳು. ವಿಷಯ ಏನಂತಂದ್ರೆ, ಬಲೋಟ ತೊಲಗಿಸಿ ಕೊಪ್ಪಳ ಉಳಿಸಿ ಅಂತ ಅಂದು. ಕೊಪ್ಪಳದ ಸುತ್ತಮುತ್ತ ತುಂಬಾ ಕಾರ್ಖಾನೆಗಳಿದಾವೆ. ಅದೇ ರೀತಿ ಆ ಕಾರ್ಖಾನೆಯಿಂದ ಆಗ್ತಿರೋ ವಿಷಪೂರಿತ ಅನಿಲದಿಂದ ನಮ್ಮ ಜೀವನದ ಜನರ ಪರಿಸ್ಥಿತಿ ತುಂಬಾ ಹದಗೆಡ್ತಿದೆ. ಆರೋಗ್ಯದಲ್ಲಿ ಇರ್ಬೋದು, ಅದೇ ರೀತಿ ನಾವು ಸೇವಿಸೋ ಗಾಳಿ ವಿಷಪೂರಿತವಾಗ್ತಿದೆ, ನಾವು ತಿನ್ನೋ ಅನ್ನ ಕಲುಷಿತವಾಗ್ತಿದೆ, ಕುಡಿಯೋ ನೀರಿನಲ್ಲಿ ಕಲುಷಿತವಾಗಿದೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕು, ಮುಂದಿನ ಇನ್ನೂ ಒಂದು 5 ವರ್ಷ ಬಿಟ್ಟೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ಅಂತ ಅಂದು. ಬಸವಕೆರೆಯ ಒಂದು ಘಟನೆಯನ್ನು ಆಧಾರವಾಗಿ ಇಟ್ಕೊಂಡೆ ಅಂತ ಅಂದ್ರೆ, ಇವತ್ತು ರೈತರು ಬದುಕ್ತಿರೋದೇ ಬಸವಣ್ಣನ ನೆಚ್ಕೊಂಡು. ಆ ಬಸವಣ್ಣ ನೀರ್ ಕುಡಿಯಕ್ಕೆ ಹೋದೆ ಅಂತ ಅಂದ್ರೆ ಒತ್ತುವರಿಯಾಗಿ ಲೀಸ್ಗೆ ಹಾಕೊಂಡಿರೋ ಕಾರ್ಖಾನೆ ಮಾಲೀಕರು ಆ ಬಸವಣ್ಣ ಮತ್ತು ಮೇಸಕ್ ಬಂದಿರೋನ ಹೊರಗೆ ದೂಡ್ತಿದ್ದಾರೆ ಅಂತ ಅಂದ್ರೆ, ಇವತ್ತೆಲ್ಲ ನಾಳೆ ಕೊಪ್ಪಳದ ಜನತೆ ಎಚ್ಚೆತ್ಕೋಬೇಕು. ಏನಂತ ಅಂದ್ರು, ಇವತ್ತು ಬಾಯಿ ಸತ್ತರನ್ನ ಹೊರಗೆ ಹಾಕಿದ್ದಾರೆ, ನಾಳೆ ನಮಗೂ ಕುತ್ತಿಗೆ ಬರುತ್ತೆ ಅಂತ ನಾವು ಗಮನದಲ್ಲಿ ಇಟ್ಕೋಬೇಕು. ಪರಿಸರ ರಕ್ಷಣೆ ಮೂಲವಾಗಿ ನಾವು ತಿಳ್ಕೊಳ್ಳೋದು ಏನಂತ ಅಂದ್ರೆ, ಇದನ್ನು ಎತ್ತರದ ಸ್ಥಾನಕ್ಕೆ ಪ್ರತಿಭಟನೆ ಹೆಚ್ಚಿನ ಮಟ್ಟದಲ್ಲಿ ನಡೆಸಬೇಕು. ಅದೇ ರೀತಿ MGSP ಸದಸ್ಯರಾಗಿ ಕರ್ನಾಟಕ ರಾಜ್ಯ ಬಡವರ ಹಿತರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಮ್ಮ ಕೈಯಿಂದ ಏನು ಸಪೋರ್ಟ್ ಪರಿಸರವನ್ನು ಉಳಿಸೋಣ. ಫೆಬ್ರವರಿ 24ರಂದು ಕೊಪ್ಪಳ ಫೆಬ್ರವರಿ 24ರಂದು ಸ್ವಯಂ ಪ್ರೇರಿತವಾಗಿ ಬಂದ್ನಲ್ಲಿ ಭಾಗವಹಿಸಿ ಗವಿಮಠದ ಆವರಣದಿಂದ ಮೆರವಣಿಗೆ ಪ್ರಾರಂಭ. ಗವಿಮಠದ ಆವರಣದಲ್ಲಿ ಬೆಳಗಿನ ಉಪಹಾರದ